ನೀನು ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ನಿನ್ನ ಜೀವನದಲ್ಲೂ ಸಂತೋಷ ಇಲ್ದೇ ಇರೋ ಹಾಗೆ ಮಾಡ್ಕೋತಾ ಇದೀಯಾ. ನನಗೂ ಸಂತೋಷ ಸಿಗದೆ ಇರೋ ಹಾಗೆ ಮಾಡ್ತಾ ಇದೀಯಾ. ಬಾ ಮಾವ. ಮಾವ ನೋಡು, ನಾವೀಗ ಗಂಡ ಹೆಂಡತಿ ಆಗಿದ್ದೀವಿ. ಇವತ್ತು ನೀನು ನನ್ನಿಂದ ದೂರ ಇರಬಹುದು. ನಾಳೆ, ನಾಡಿದ್ದು, ಇಲ್ಲ ಒಂದು ವಾರನೇ ಅನ್ಕೋ, ಇಲ್ಲ ಒಂದು ತಿಂಗಳೇ ಅನ್ಕೋ, ಹೋಗ್ಲಿ 1 ವರ್ಷ ಅಂತಾನೆ ಅನ್ಕೋ. ಕೊನೆಗೆ ನನ್ನ ಜೊತೆನೆ ನಿನ್ನ ಜೀವನ ಅಂತ ನೀನು ಒಪ್ಕೊಳ್ಳೇಬೇಕು. ನೀನು ನಿನ್ನ ಮನಸ್ಸನ್ನ ಬದಲಾಯಿಸ್ಕೊಂಡು ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೇಬೇಕು. ಏನ್ ಮಾವ ಇದು? ನೋಡು, ಕೇಳಿಸ್ಕೊ. ನಾಳೆ ಅಥವಾ 1 ವಾರ ಆದ್ರೂ, 1 ತಿಂಗಳಾದ್ರೂ, ಅಥವಾ ಎಷ್ಟೇ ವರ್ಷ ಆದ್ರೂ ನಮ್ಮಿಬ್ಬರ ಮಧ್ಯೆ ಸಂಬಂಧ ಹೀಗೆ ಇರುತ್ತೆ. ನೀನಲ್ಲೇ, ನಾನಿಲ್ಲೇ. ಏನ್ ಮಾಡ್ಬಿಟ್ಟೆ ಮಾವ ನೀನು? ನೀನು ಹೇಳಿದ್ನ ಕೇಳಿದ್ಮೇಲೆ ತಲೆ ಕೆಲಸನೇ ಮಾಡ್ತಿಲ್ಲ. ನನ್ನ ಪರಿಸ್ಥಿತಿ ಕೂಡ ಅದೇ. ಆದರೂ ಅವನೇನೋ ರಾಜಲಕ್ಷ್ಮಿ ಜೊತೆ ನನಗೆ ಮದುವೆ ಅಂತ ಹೇಳಿ ಓದ್ ಮುಗೀತಿದ್ದ ಹಾಗೆ ಮದುವೆ ಮಾಡ್ತೀನಿ ಅಂದರು. ಅಂಥದ್ರಲ್ಲಿ ಅವನು ಹೋಗಿ ಕೇಳ್ತಿದ್ದ ಹಾಗೆ ಎಲ್ಲ ಓಕೆ ಅಂತ ಹೇಗೆ ಒಪ್ಕೊಂಡ್ಬಿಡ್ತಾರೆ? ನೀನೇನು ತಲೆ ಕೆಡಿಸ್ಕೋಬೇಡ. ಯಾವಾಗ ಆ ರಾಜಾರಾಮ್ ಸಿಕ್ಕಾಕೋತಾನೆ ಅಂತ ಯಾವಾಗಲೂ ಕಾಯ್ತಿದ್ದೆ ನಾನು. ಈಗ ಸರಿಯಾಗಿ ಸಿಕ್ಕಾಕೊಂಡ. ಇವಾಗ ಮಾಡ್ತೀನಿರೋ. ಸುಮ್ಮನಿರೋ. ಮೊದಲು ನನ್ನ ಕಷ್ಟ ನಿಮ್ಮ ಹತ್ರ ಹೇಳ್ಕೊಳಕ್ ಬಿಡ್ರೋ. ಸರಿ, ಹೇಳು ಹೇಳು. ಅದು ಸರಿ, ಇವನು ಹೋಗಿ ಕೇಳೋದೇನು, ಅವ್ರು ಸಿಂಪಲ್ ಆಗಿ ಓಕೆ ಅಂತ ಒಪ್ಕೊಳ್ಳೋದೇನು? ಮಧ್ಯದಲ್ಲಿ ನಾನೆಲ್ಲ ಹೋಗ್ಬೇಕು? ನನ್ನ ಲೈಫಲ್ಲಿ ಅದು ಮಾಡಬೇಕು, ಇದು ಮಾಡಬೇಕು ಅಂತ ನನಗೆ ಯಾವುದೇ ಗೋಲ್ಸ್ ಇಲ್ಲ ಕಣ. ಅಂಥದ್ರಲ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ರಾಜಲಕ್ಷ್ಮಿನ ಮದುವೆ ಆಗೋದೆ ನನ್ನ ಗೋಲ್ ಅಂದ್ಕೊಂಡಿದ್ದೆ ಕಣ. ಹಾಗಿರುವಾಗ ನನ್ನ ಜೊತೆ ಅಲ್ಲದೆ ಆ ಶೌರ್ಯನ ಜೊತೆ ರಾಜಲಕ್ಷ್ಮಿ ಮದುವೆಗೆ ಅವ್ರು ಓಕೆ ಅಂತ ಹೇಗೋ ಒಪ್ಕೋತಾರೆ? ಈ ಗಾಜು ಹೇಗೆ ಚೂರಾಗುತ್ತೋ ಹಾಗೆ ನನ್ನ ಮನಸ್ಸು ಚೂರಾಗೋಗಿದೆ ಕಣ. ಈ ವಿಷಯನ ಸುಮ್ಮನೆ ಬಿಡಬಾರ್ದು ಪ್ರಶಾಂತ್. ನಾನು ಸುಮ್ಮನೆ ಬಿಡಲ್ಲ. ನೀನ್ ತಲೆ ಕೆಡಿಸ್ಕೋಬೇಡ. ನಾಳೆನೆ ಪಂಚಾಯತಿ ಇಡ್ಸಿ ಆ ರಾಜಾರಾಮ್ನ ನಾನು ನೋಡ್ಕೋತೀನಿ. ಎಲ್ಲರಿಗೂ ನ್ಯಾಯ ಹೇಳೋ ಈ ದೊಡ್ಡ ಮನುಷ್ಯ ಒಂದು ಸಂಬಂಧನ ಕಾಯಂ ಮಾಡಿಸಿ ಇನ್ನೊಬ್ರಿಗೆ ಕೊಟ್ಟು ಮದುವೆ ಮಾಡ್ತಿದ್ದಾನೆ. ಊರ್ನವ್ರ ಮುಂದೆ ಮರ್ಯಾದೆ ತೆಗಿತೀನಿ. ಅಷ್ಟು ಮಾಡಿದ್ರೆ ಎಲ್ಲ ಸರ್ವನಾಶ ಆದ ಹಾಗೆ. ಫ್ರೆಂಡ್ ಅಲ್ವಾ ಅಂತ ಹೇಳ್ಕೊಂಡು ಸಹಾಯ ಮಾಡ್ತೀಯ ಅನ್ಕೊಂಡ್ರೆ ನೀನು ಕೂಡ ಹೀಗೆ ದ್ರೋಹ ಮಾಡ್ತೀಯಲ್ಲೋ. ನಾನೇನು ಮಾಡಿದೆ? ಇನ್ನೂ ಏನಪ್ಪ ಮಾಡಬೇಕು? ಪಂಚಾಯತಿನ ಸೇರಿಸಿ ಪಂಚಾಯತಿಲಿ ಎಲ್ಲರೂ ಮುಂದೆ ಮರ್ಯಾದೆ ತೆಗೆಯೋದು ನನಗೆ ಗೊತ್ತಿಲ್ವಾ? ಅಷ್ಟೊಂದು ಕಷ್ಟ ನಿನಗೆ ಯಾಕೆ ಅಂತ. ಪರವಾಗಿಲ್ಲ, ಎಷ್ಟೇ ಕಷ್ಟ ಬಂದರೂ ನನ್ನ ರಾಜಲಕ್ಷ್ಮಿಗೋಸ್ಕರ ನಾನು ಅನುಭವಿಸ್ತೀನಿ. ನೇರವಾಗಿ ಹೋಗಿ ಎಲ್ಲರೂ ಮುಂದೆ, ಹಲೋ ರಾಜಾರಾಮ್ ಅವರೇ, ಏನು ವಾಟ್ ಈಸ್ ದಿಸ್?
ನನ್ನ ಜೊತೆ ಮದುವೆ ಅಂದ್ರಿ, ಮನೆಗೆ ಬರ್ತಾ ಇರೋ ಅಳಿಯ ಅಂತ ಮರ್ಯಾದೆನೂ ಕೊಟ್ರಿ. ಆದ್ರೆ ಈಗ ನಾನು ಬೇಡ ಅಂತ ಆ ಶೌರ್ಯನ್ ಜೊತೆ ರಾಜಲಕ್ಷ್ಮಿ ಮದುವೆ ಅಂದ್ರೆ ಹೇಗೆ ಅಂತ ಕೇಳ್ತೀನಿ. ಎಲ್ರ ಮುಂದೆ ಮರ್ಯಾದೆ ತೆಗಿತೀನಿ. ಅದೇ ಅಲ್ವಾ ಪ್ರಶಾಂತ್, ನಾನು ಕೂಡ ಮಾಡ್ತೀನಿ ಅಂದಿದ್ದು. ನೀನು ಹೇಳ್ತೀನಿ ಅಂದಿದ್ದು ಪಂಚಾಯ್ತಿಲಿ, ನಾನು ಹೇಳೋದು ಅವ್ರ ಮನೆಯಲ್ಲಿ. ಪಂಚಾಯ್ತಿಲಿ ಎಲ್ರ ಮುಂದೆ ಮಾತಾಡಿದ್ರೆ ವಿಷಯ ಎಲ್ರಿಗೂ ಗೊತ್ತಾಗತ್ತಲ್ವಾ. ರಾಜಲಕ್ಷ್ಮಿನ ನಂಗೆ ಕೊಡ್ಲೇಬಾರ್ದು ಅಂತ ಡಿಸೈಡ್ ಆಗ್ಬಿಡ್ತಾರೆ. ಹೌದೋ ಅಲ್ವೋ? ಹೌದಾ ಅಲ್ವಾ? ತಲೆ ತಲೆ ಓಡಿಸ್ಬೇಕಣ. ಅದಕ್ಕೆ ಮನೆಗೆ ಹೋಗಿ ಅಲ್ಲೇ ಎಲ್ಲ ಪ್ರಶ್ನೆ ಕೇಳ್ತೀನಿ. ಏನೋ ಇವಾಗ್ಲ ಕುಡ್ದಿದ್ಯಾ? ಈಗ ಹೋಗ್ತೀಯಾ? ಈಗಲ್ಲ, ಈಗ ಹೋಗಲ್ಲ, ನಾಳೆ ನಾಳೆ. ಎಣ್ಣೆ ಹೊಡೆದ್ಮೇಲೆ ಬುದ್ಧಿ ಚೆನ್ನಾಗಿ ಓಡ್ತಾ ಇದೆ ಅನ್ಸತ್ತೆ ಅಲ್ವಾ? ಅದಕ್ಕೆ ನಾನು ಹೋಗಲ್ಲ, ನಮ್ಮ ಅಪ್ಪ ಅಮ್ಮನ್ನ ಅಲ್ಲಿ ಕಳಿಸ್ತೀನಿ. ಅವರೇ ಎಲ್ಲ ನೋಡ್ಕೋತಾರೆ. ತಲೆ ಓಡಿಸ್ಬೇಕಣ. ಅವಾಗ್ಲೂ ಒಪ್ಕೊಳ್ಳಿಲ್ಲ ಅಂದ್ರೆ ಆಗ ಡೈರೆಕ್ಟಾಗಿ ಪಂಚಾಯ್ತಿನೇ. ನಿನಗ ಕಷ್ಟ ಬೇಡ, ನಾನೇ ಎಲ್ರ ಮುಂದೆ ಈ ದೊಡ್ಡ ಮನುಷ್ಯ ಹೀಗ್ ಮಾಡಿದಾನೆ ಅಂತ ಹೇಳಿ ಮರ್ಯಾದೆ ತೆಗಿತೀನಿ. ಈ ಕಿಕ್ಕು ಇಳಿಯೋಕ್ಕೂ ಮುಂಚೆ ಹೋಗಿ ಅಪ್ಪ ಅಮ್ಮನ ಹತ್ರ ವಿಷಯ ಹೇಳಬೇಕು. ಬಾಯ್ ಬಾಯ್ ಕಣ. ಹುಷಾರ್ ಕಣ ಪ್ರಶಾಂತ್. ಏನು ಒಳ್ಳೆ ಅವಕಾಶ ಸಿಕ್ತು ಅನ್ಕೊಂಡ್ರೆ ಅವನ್ ಬೇಡ ಅಂತದಾನೆ. ಇರ್ಲಿ ಬಿಡ, ಅವನೇ ಏನೋ ಮಾಡ್ತೀನಿ ಅಂತಿದ್ದಾನಲ್ವಾ, ಮಾಡ್ಕೊಳ್ಳಿ. ನಾಳೆವರೆಗೂ ನೋಡ್ತೀನಿ. ಅವನೇನೂ ಮಾಡಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರ್ತೀನ? ಆ ರಾಜರನ್ನ ಬೀದಿಗೆ ಎಳಿತೀನಿ, ನೋಡ್ತಿರೋ. ಯಾಕೆ ಮಮ್ಮ, ಯಾಕಷ್ಟು ಬೇಗ ಹೊರಟೋದೆ? ಹೀಗೆ ನಮ್ ಕಷ್ಟನ ನೋಡ್ಬೇಕಾಗತ್ತೆ ಅಂತನಾ? ನಾನಿದ್ದೀನಮ್ಮ ಅಂತ ದೊಡ್ಡಮ್ಮ ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದಕ್ಕೆ ಎಲ್ಲಾನು ಚೆನ್ನಾಗೇ ಇದೆ. ಎಲ್ರೂ ಚೆನ್ನಾಗೇ ನೋಡ್ಕೋತಿದ್ದಾರೆ. ಆದ್ರೆ ಇಷ್ಟ ಆದವರೆಲ್ಲ ದೂರ ಆಗೋದು ನಿನ್ನಿಂದಾನೇ ಶುರುವಾಗಿತ್ತು. ಈಗ ಸೀನು ದೂರ ಆಗ್ಬಿಟ್ಟ. ನಾನೀ ಮನೆಗೆ ದೂರ ಆಗೋ ಪರಿಸ್ಥಿತಿ ಬಂದಿದೆ. ಇಲ್ಲಿಂದ ಹೊರಟೋಗೋಣ ಅಂದ್ರೆ ಡ್ಯಾಡಿ ಏನಾಗಿದಾರೋ ಎಲ್ಲಿದಾರೋ ಗೊತ್ತಾಗ್ತಿಲ್ಲ ಮಮ್ಮ. ಭಯ ಆಗ್ತಿದೆ ಮಮ್ಮ. ಡ್ಯಾಡಿಗೇನಾದ್ರೂ ಆದ್ರೆ ನಾನೆಲ್ಲಿ ಅನಾಥೆ ಆಗ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ ಮಮ್ಮ. ಡ್ಯಾಡಿಗೆ ಏನೂ ಆಗ್ದೇನೆ ಕ್ಷೇಮವಾಗಿ ವಾಪಸ್ ಬರ್ಬೇಕು ಮಮ್ಮ. ನಮ್ಮನ್ನ ಬಿಟ್ಟು ಹೋದವರು ಎಲ್ರೂ ದೇವರ ಹತ್ರ ಹೋಗ್ತಾರಂತೆ ಅಲ್ವಾ? ನೀನು ನಿಜವಾಗ್ಲೂ ಅಲ್ಲೇ ಇದ್ರೆ
ಡ್ಯಾಡಿ ಕ್ಷೇಮವಾಗಿ ವಾಪಸ್ ಬರೋ ಹಾಗೆ ಮಾಡು ಮಮ್ಮ. ಸೀನು, ಆದ್ಯ, ನೀನೇನು ಈ ಟೈಮಲ್ಲಿ? ನಿದ್ದೆ ಬರ್ತಿರ್ಲಿಲ್ಲ ಸೀನು. ಮನೇಲಿ ಪರಿಸ್ಥಿತಿ ನೋಡ್ತಿದ್ಯಾ ಅಲ್ವಾ? ಡ್ಯಾಡಿನ ಅತ್ತೆ ಕಳ್ಳ ಅಂತಿದ್ರೆ ತುಂಬಾ ನೋವಾಗತ್ತೆ. ಅಷ್ಟಕ್ಕೂ ಡ್ಯಾಡಿ ಎಲ್ಲಿದಾರೋ ಏನಾಗಿದಾರೋ ಗೊತ್ತಾಗ್ತಿಲ್ಲ. ಡ್ಯಾಡಿ ಬಗ್ಗೆ ಯೋಚನೆ ಮಾಡ್ತಾ ನಿದ್ದೆ ಬರ್ದೆ ಹೊರಗಡೆ ಬಂದೆ. ಮಾವನ್ಗೆ ಏನೂ ಆಗಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ರಾಜಾರಾಮ್ ಮಾವ ನಿಮ್ ಡ್ಯಾಡಿ ಎಲ್ಲೇ ಇದ್ರು ಹುಡುಕ್ಸಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ಲ. ದೊಡ್ಡಪ್ಪನ ಮಾತುಗಳು ಧೈರ್ಯನ ಕೊಡ್ತಿದ್ರು. ಡ್ಯಾಡಿ ಯೋಚನೆಗಳು ನನ್ನನ್ನ ಭಯ ಪಡಿಸ್ತಿವೆ ಸೀನು. ಭಯ ಪಡ್ತಾ ಇದ್ರೆ ಆಲೋಚನೆಗಳು ಭಯ ಪಡಿಸ್ತಾನೆ ಇರ್ತವೆ. ಹೋಗು, ಆರಾಮಾಗಿ ಮಲ್ಕೋ. ಹೌದು, ನೀನೇನೆಲ್ಲಿ? ಚಾರುನ ಒಂಟಿಯಾಗಿ ಬಿಟ್ಟು ನೀನೇನ್ ಮಾಡ್ತಿದ್ಯಾ? ಪ್ಲೀಸ್ ಆದ್ಯ, ಆ ಹೆಸರನ್ನ ಹೇಳ್ಬೇಡ. ಅವಳು ನನ್ನ ರೂಮಲ್ಲಿರೋದನ್ನ ನೋಡಕ್ಕಾಗ್ದೆ ಇಲ್ಲಿಗೆ ಬಂದೆ. ಹಾಗಂದ್ರೆ ಹೇಗೆ ಸೀನು? ಬೇಡ ಆದ್ಯ, ಬೇಡ. ನಮ್ಮ ಮಧ್ಯೆ ಅವಳ ಟಾಪಿಕೇ ಬೇಡ. ನಮ್ಮ ಬಗ್ಗೆ ಏನಾದರೂ ಮಾತಾಡೋಣ. ನಮ್ ಬಗ್ಗೆ ಮಾತಾಡೋದಕ್ಕೆ ಇನ್ನೇನಿದೆ ಸೀನು? ಜೊತೆ ಸೇರಿ ನಡಿಬೇಕು ಅನ್ಕೊಂಡ್ರು ನಮ್ ದಾರಿಗಳು ಬೇರೆ ಆಯ್ತು. ನಿನಗೆ ಅಂತ ಒಂದ್ ಜವಾಬ್ದಾರಿ, ಒಂದ್ ಸಂಬಂಧ ಸಿಕ್ಕಿದೆ. ಅದು ಜವಾಬ್ದಾರಿ ಅಲ್ಲ ಅಲ್ವಾ? ಮನ್ಸಿಗೆ ನೋವು ಮಾಡಿ ಕಣ್ಣೆದುರುಗಡೆ ಅವಳನ್ನ ಕೂರಿಸಿ ನರಕ ತೋರಿಸ್ತಾ ಇದ್ದಾರೆ. ಅದಕ್ಕೆ ಹೊರಗೆ ಬಂದು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾವು ಹೇಗಿದ್ವಿ, ಮುಂದೆ ಹೇಗಿರಬೇಕು ಅನ್ಕೊಂಡಿದ್ವಿ ಅನ್ನೋದನ್ನ ಯೋಚನೆ ಮಾಡ್ತಾ ನೋವನ್ನ ಮರಿತಾ ಇದ್ದೀನಿ. ಬೇಡ ಸೀನು, ಆ ಯೋಚನೆಗಳು ಇನ್ನೂ ನೋವು ಕೊಡುತ್ತೆ ಹೊರತು ಸಂತೋಷನ ಕೊಡಲ್ಲ. ಕೆಲವು ನೆನಪುಗಳನ್ನ ನಾವು ಮತ್ತೆ ನೆನಪು ಮಾಡ್ಕೋಬಾರ್ದು. ಅದು ನಮ್ಗೆ ಮತ್ತೆ ನೋವು ಕೊಡುತ್ತೆ ಹೊರತು ಅದರಿಂದ ಇನ್ನೇನು ಸಿಗಲ್ಲ. ನಿನಗೆ ಮರೆಯಕ್ಕೆ ಸಾಧ್ಯನಾ? ಪ್ರಯತ್ನ ಮಾಡ್ತಿದ್ದೀನಿ. ಆಗ್ತಿಲ್ಲ ಅಲ್ವಾ? ಹಾಗಂತ ಪ್ರಯತ್ನನೇ ಮಾಡದೆ ಇರಬಾರ್ದು ಅಲ್ವಾ? ಹೊಸ ನೆನಪುಗಳಿಗೆ ಜಾಗ ಕೊಟ್ರೆ ಹಳೆ ನೆನಪುಗಳು ಹಾಗೆ ಕಳೆದು ಹೋಗತ್ವೆ. ಕೆಲವು ನೆನಪುಗಳು ಮಧ್ಯದಲ್ಲಿ ಬಂದ್ರೂ ನಮ್ಮ ಜೊತೆನೇ ಇರುತ್ತೆ. ನಾವು ಸತ್ ಮೇಲೆ ಹೋಗೋದು ಮನಸ್ಸಿಗೆ ಖುಷಿ ನೀಡೋದೆಲ್ಲ ಹಾಗೆ ಅನ್ಸುತ್ತೆ, ದೂರನೇ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಊಟ ಮಾಡಿಸುವಾಗ ಅಮ್ಮ ತೋರಿಸಿದಂಥ ಚಂದಮಾಮ ನಂತರ ಇರಲ್ಲ ಅಂತ ಮನಸ್ಸಿಗೆ ಮನಃಶಾಂತಿ ಕೊಟ್ಟು ನಿರ್ಮಲ ಆಕಾಶದಂತಿರೋ ಮನಸ್ಸಿಗೆ ಹಿಡಿಸಿದಂಥ ಹುಡುಗಿ. ಮನಃಶಾಂತಿಗೋಸ್ಕರ ಬಂದು ನನ್ನ ನೋಡಿ ಆ ಉಳಿದಿರೋ ಮನಃಶಾಂತಿನ ಕೂಡ ಕಳ್ಕೊತಿದ್ಯಾ ಸೀನು? ನಾನಿನ್ ಹೊರಡ್ತೀನಿ. ಆದ್ಯ, ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದಲ್ವಾ? ಪ್ರಶಾಂತವಾಗಿರುತ್ತೆ.
ಅಪ್ಪ, ಎಲ್ರೂ ಬೇಗ ಬನ್ನಿ, ನಿಮ್ಮನ್ನೇ. ಇಬ್ರು ಬನ್ನಿ ಬೇಗ. ಅಮ್ಮ, ಯಾಕೋ ಕೂಗ್ತಾ ಇದ್ಯಾ? ಏನೋ ಕುಡ್ದು ಬಂದಿದ್ಯಾ? ಎಸ್, ಕುಡ್ದೇ ಬಂದಿದ್ದೀನಿ. ಇವತ್ತು ನನಗೊಂದು ವಿಷಯ ಗೊತ್ತಾಗ್ಲೇಬೇಕು. ಏನೋ? ರಾಜಲಕ್ಷ್ಮಿನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ನಿಮಗೆ ಗೊತ್ತು ತಾನೆ? ಗೊತ್ತು. ಅವಳೇ ಹೆಂಡತಿ ಅಂತ ಎಷ್ಟೆಲ್ಲ ನಾನು ಕನ್ಸ್ ಕಂಡಿದ್ದೀನಿ ಅಂತಾನು ನಿಮಗೆ ಗೊತ್ತು ತಾನೆ? ಗೊತ್ತು ಕಣೋ. ಈಗೇನಾಯ್ತು? ನಿಮ್ಮಿಬ್ರಿಗೂ ಸಂಬಂಧ ನಿಶ್ಚಯ ಆಗಿದೆಯಲ್ವಾ? ಆ ಹುಡುಗಿ ಓದ್ ಮುಗಿದ ತಕ್ಷಣ ನಿಮ್ಮಿಬ್ರು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಲ್ವಾ? ಆ ವಿಷಯ ನಿನಗೂ ಗೊತ್ತಲ್ವೇನೋ? ಹಲೋ ಹಲೋ ಹಲೋ, ಅಷ್ಟೆಲ್ಲ ಸೀನ್ ಇಲ್ಲ. ಓ, ಕೇಳ್ತಿರೋರ್ಗೆಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಆ ದೊಡ್ಡ ಮನುಷ್ಯ ಮಾತು ಕೊಡ್ತಾ ಇದ್ದಾನೆ. ಯಾರ ಬಗ್ಗೆನೋ ನೀನ್ ಮಾತಾಡ್ತಾ ಇರೋದು? ರಾಜಾರಾಮ್ ಅಣ್ಣನ ಬಗ್ಗೆನಾ? ಹೌದು, ಅವನ ಬಗ್ಗೆನೆ. ಕುಡ್ದು ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಕೆನ್ನೆಗೆ 4 ಬಾರಿಸ್ತೀನಿ ನೋಡು. ನೀನ್ ಹೀಗ್ ಕುಡ್ಕೊಂಡ್ ಬಂದಿರೋದನ್ನ ಅವ್ರೇನಾದ್ರೂ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ಕುಡಿಯೋಕೆ ಅವರೇ ಕಾರಣ ಆದ್ಮೇಲೆ ಇನ್ನೇನ್ ತಾನೇ ಮಾಡ್ತಾರ ಅವರು? ಏನಾಯ್ತೋ ಇವತ್ತು ನಿನ್ಗೆ? ಅಷ್ಟಕ್ಕೂ ಯಾರು ಅವ್ರು ಕೇಳಿರೋದು? ಯಾರಿಗ್ ಮದುವೆ ಮಾಡ್ಕೊಡ್ತಾರೆ? ಇನ್ಯಾರು? ನಿಮ್ ಪುತ್ರ ರತ್ನ ಇದಾನಲ್ಲ, ಅವನಿಗೆ. ಅವನು ಹೋಗಿ ಕೇಳದಂತೆ, ಅದಕ್ಕೆ ಓಕೆ ಅನ್ನೋದಂತೆ. ಏನು ಮಾವಯ್ಯ ಅಂತ ನಾನು ಕೇಳಿದ್ರೆ ಅವರಿಬ್ರು ಇಷ್ಟಪಟ್ಟಿದ್ದಾರೆ, ನಾನ್ ತಾನೇ ಏನ್ ಮಾಡಕ್ಕಾಗತ್ತೆ ಅಂತ ಅವ್ರು ಹೇಳೋದಂತೆ. ನಾನು ಬಾರ್ಗೆ ಹೋಗಿ ಕುಡ್ಕೊಂಬರೋದಂತೆ. ಇಷ್ಟು ನಡೆದಿದ್ದು. ಹಾಗ್ಯಾಕೆ ಮಾತಾಡ್ತಾರೋ? ಅವ್ರಂತವ್ರಲ್ಲ. ಹೋಗಿ ನೀವು ಅವ್ರನ್ನೇ ನಂಬಿ, ನಂದೇ ತಪ್ಪು. ಆದ್ರೂ ಶೌರ್ಯ ಯಾಕೋ ಕೇಳ್ತಾನೆ? ನಿನ್ ಮದ್ವೆ ನಿಶ್ಚಯ ಆಗಿದೆ ಅಂತ ಗೊತ್ತಲ್ವಾ? ನೀನೇ ಏನೋ ತಪ್ಪು ತಿಳ್ಕೊಂಡಿದ್ಯಾ. ನಾನೇ ಕಣ್ಣಾರೆ ನೋಡಿದ್ದೀನಿ. ಅಲ್ದೆ ಮಾವಯ್ಯನೇ ನಂಗೆ ಹೇಳಿದ್ರಲ್ಲ. ನೀನ್ ಹೇಳೋದಲ್ಲ ಕಣೋ. ಶೌರ್ಯಗೆ ನಾನು ಫೋನ್ ಮಾಡಿ ವಿಚಾರಿಸ್ತೀನಿ. ಅಷ್ಟಕ್ಕೂ ಅವನು ಏನ್ ಕೇಳಿದಾನೆ, ಅವ್ರು ಏನ್ ಹೇಳಿದಾರೆ ಅಂತ ಅವನನ್ನು ಕೇಳಿದ್ಮೇಲೆ ನಿನ್ ಜೊತೆ ಮಾತಾಡ್ತೀನಿ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇಷ್ಟಕ್ಕೂ ಅವ್ರನ್ಯಾಕ್ರಿ ಕೇಳ್ಬೇಕು? ಇವನೇ ಹೇಳ್ತಿದಾನಲ್ಲ. ಒಂದ್ಸಲ ಕೇಳಿ ನೋಡಿದ್ರೆ ತಪ್ಪೇನಿದೆ? ಏನ್ರಿ ಕೇಳೋದು? ರಾಜಾರಾಮ್ ಅವರೇ ಹೇಳಿದ್ರು ಅಂತ ಹೇಳ್ತಿದಾನಲ್ಲ. ಆದ್ರೂ ಇದೆಂತ ಸಂಸ್ಕಾರ? ಅವತ್ತು ಮದ್ವೆ ಸಂಬಂಧ ಗೊತ್ತಾಗಿದ ತಕ್ಷಣ ಮದ್ವೆ ಮಾಡೋಣ ಅಂತ ಹೇಳಿದ್ರೆ ಬೇಡ, ಹುಡುಗಿ ಓದ್ತಾ ಇದ್ದಾಳೆ ಆಮೇಲೆ ಮಾಡೋಣ ಅಂದ್ರು. ಸರಿ, ಹುಡುಗಿ ಓದ್ತಾ ಇದ್ದಾಳೆ, ನಾವ್ಯಾಕೆ ಬೇಡ ಅನ್ಬೇಕು ಅಂತ ನಾವು ಒಪ್ಕೊಂಡ್ರೆ ಇವಾಗ ಹೇಗೆ ಇವನ್ ಬೇಡ ಅಂತ ಹೇಳಿ ಅವನು ಕೊಟ್ಟು ಮದ್ವೆ ಮಾಡ್ತಾರೆ? ಏಯ್, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಕಣೆ. ಅಂತ ದೊಡ್ಡ ಮನುಷ್ಯ ಪ್ರಾಣ ಹೋದ್ರೂ ಕೂಡ ಮಾತ್ ತಪ್ಪಲ್ಲ. ಆಗಲ್ಲ ಅಂತ ಇವನ್ಗೆ ಹೇಳಿದಾರೆ ಅಂದ್ಮೇಲೆ ಮಾತ್ ತಪ್ಪಲ್ಲ ಅಂದ್ರೆ ಏನ್ರಿ ಅರ್ಥ? ಇವನ್ ಹೇಳ್ದ ಅಂತ ವ್ಯಕ್ತಿ ಮೇಲೆ ಅನುಮಾನ ಪಡುವಂತೀಯ? ಅಂದ್ರೆ ಏನು? ಅವನ್ನ ಬೇಕಾದ್ರೂ ನಂಬ್ತೀರಾ, ನನ್ ಮಗನ್ ನಂಬೋದಿಲ್ವಾ? ಸಾಕು ಸಾಕು ಸಾಕು, ನೀವಿಲ್ಲಿ ಜಗಳ ಮಾಡೋದ್ ಬೇಕಿಲ್ಲ. ನಾಳೆ ನೇರವಾಗಿ ಅವ್ರ ಮನೆಗೆ ಹೋಗಿ, ಏನಪ್ಪಾ ದೊಡ್ಡ ಮನುಷ್ಯ, ನೀವೇನ್ ಹೇಳಿದ್ರಿ, ಈಗೇನ್ ಮಾಡ್ತಿದ್ದೀರಾ ಅಂತ ಅವರನ್ನೇ ಪ್ರಶ್ನೆ ಮಾಡಿ ಆದಷ್ಟು ಬೇಗ ಮುಹೂರ್ತ ಇಡ್ಸಿ ನಮ್ಮಿಬ್ರಿಗೂ ಮದುವೆ ಮಾಡಿಸಿ ಸಾಕು. ಸರಿ ಕಣೋ, ನೀನೇನು ಯೋಚನೆ ಮಾಡ್ಬೇಡ. ನಾಳೆನೆ ಹೋಗಿ ನಿನ್ನನ್ ಬೇಡ ಅಂತ ಹೇಳಿ ಅವನು ಕೊಟ್ಟು ಹೇಗ್ ಮದುವೆ ಮಾಡ್ತಾರೆ ಅಂತ ನಾನ್ ಮಾತಾಡ್ತೀನಿ. ಮಾತಾಡೋದೆಲ್ಲ ಬೇಡ, ನಿರ್ಧಾರ ಆಗ್ಬೇಕು. ರಾಜಲಕ್ಷ್ಮಿಗೂ ನಂಗೂ ಮದುವೆ ಮಾಡಿಸಿ ಸಾಕು. ಹಾ, ಏನು ಯುಗಾದಿ ಉಡ್ಗೊರೆನಾ? ಹೌದಮ್ಮ, ನನ್ ಬಂಗಾರ ಪುಟ್ಟಿಗೆ ಅಲ್ಲಿ ಏನು ತೊಂದರೆ ಆಗ್ಬಾರ್ದಲ್ವಾ?